ನಮ್ಮ ಜೊತೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ. ಈಗಷ್ಟೇ ಪ್ರತಿಭಟನೆ ಮುಗಿದಿದೆ, ಹೋರಾಟ ಮುಗಿದಿದೆ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಯಾಕಂತಂದ್ರೆ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಭಾರತ ದೇಶ ಒಂದು ಪ್ರಜಾತಾಂತ್ರಿಕ ಒಕ್ಕೂಟ. ಇಲ್ಲಿ ಯಾವತ್ತಿದ್ರೂ ಕೂಡ ನಮ್ಮ ದೇಶಕ್ಕೆ ನಾವು ತಾಯಿ ಅಂತ ಹೇಳ್ತೀವಿ, ದೇವಸ್ಥಾನ ಅಂತ ಹೇಳ್ತೀವಿ. ರಾಜ್ಯಗಳು ಇಲ್ಲಿ ಪಿಲ್ಲರ್ಗಳ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಾವು ಬೇರೆ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ನಾವು ಅದನ್ನ ಕೇಳೋಕ್ ಬಂದಿಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ತೆರಿಗೆ ಹಣ ಕೊಡ್ಬೇಕಾಗಿರೋದನ್ನ ಕೊಟ್ಟಿಲ್ಲ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ನೋಡಿ ಸುಧಾರಿಸಲಿಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇದೀವಿ. ಅದು ನಮ್ಮ ಹಕ್ಕು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕಣ್ಣಿಲ್ಲ, ಕಿವಿಯಿಲ್ಲ, ಹೃದಯ ಅಂತೂ ಮೊದಲೇ ಇಲ್ಲ. ಇದಕ್ಕೂ ಕೂಡ ಅವ್ರೇನು ಬಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಉಗ್ರವಾದಂತಹ ಹೋರಾಟವನ್ನು ಮಾಡ್ತಾರೆ. ಅಂದ್ರೆ ಕೇಂದ್ರ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ಜೊತೆಗೆ ಬಿಜೆಪಿ ನಾಯಕರುಗಳು ಹೇಳುವಂತದ್ದು ಸಮಾನಾಗಿ 100% ಅನುದಾನವನ್ನ ಹಣಕಾಸು ನಿಯಮದ ಅಡಿಯಲ್ಲಿ ನಾವು ಎಲ್ಲಾ ರಾಜ್ಯಗಳು ಹಂಚಿಕೆ ಮಾಡ್ತೇವೆ. ಇದೇಗೆ ಮಲತಾಯಿ ಧೋರಣೆ ತಾರತಮ್ಯ ಆಗುತ್ತೆ? ಇದು ಕರ್ನಾಟಕ ಸರ್ಕಾರ ಎಂತ ಪ್ರಶ್ನೆನೇ ಎತ್ತ ಇದು ಹೇಗೆ ಹೋರಾಟ ಆರಂಭಿಸೋದಾದ್ರೂ ಯಾಕೆ ಜನರನ್ನ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳುತ್ತೆ. ತಾವ್ ಹೇಗೆ ನೋಡ್ತೀರಿ ಅಂತ ನೋಡಿ. ಮಾನ್ಯ ಹಣಕಾಸು ಸಚಿವರಾದಂತ ನಿರ್ಮಲಾ ಸೀತಾರಾಮನ್ ಅವರು ಒಬ್ಬ ಮಹಿಳೆ, ಒಬ್ಬ ತಾಯಿ. ಈ ದೇಶದ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಕರ್ನಾಟಕ ಅವರು ಸುಳ್ಳು ಮಾತಾಡ್ತಾ ಇದ್ದಾರೆ. ಸಗಾಟಾಗಿ ಹೇಳಲಿಕ್ಕೆ ಬಯಸ್ತಾನೆ. ಅಂಕಿ ಅಂಶಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಈಗ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದಲ್ಲಿ ಏನೆಲ್ಲ ಅನ್ಯಾಯ ಆಗಿದೆ, 15ನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಗಿದ್ದನ್ನ ಸರಿ ಮಾಡಿ ಅಂತ ಹೇಳಿ ಅಂಕಿ ಅಂಶಗಳ ಸಮೇತ ಇದು ಕರ್ನಾಟಕ ರಾಜ್ಯದ ಗವರ್ಮೆಂಟ್ ಡೊಮೇನ್ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಡೊಮೇನ್ ನಲ್ಲಿ ಇರುವಂತಹ ಪತ್ರಗಳನ್ನ, ಅಂಕೆ ಸಂಖ್ಯೆಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ರಾಜಕಾರಣವನ್ನ ನಾವು ಕಾಂಗ್ರೆಸ್ ಪಕ್ಷದವರಾಗ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜಕಾರಣ ಮಾಡ್ತಾ ಇಲ್ಲ. ಇಡೀ ದೇಶದ ಜನರನ್ನ ದಿಕ್ಕನ್ನ ಬಿಜೆಪಿಯವರು ಮತ್ತು ಮಾನ್ಯ ಫೈನಾನ್ಸ್ ಮಿನಿಸ್ಟರ್ ಆದಂತ ಕರ್ನಾಟಕವನ್ನ ರಿಪ್ರೆಸೆಂಟ್ ಮಾಡ್ತಾ ಇರುವಂತ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಅವ್ರು ಮಾಡ್ತಾ ಇರುವಂತ ಅನ್ಯಾಯ ಮತ್ತು ದ್ರೋಹ. ಹಾದಿ ಬೀದಿಯಲ್ಲಿ ಸಿದ್ದರಾಮಯ್ಯನವರು ಲೆಕ್ಕ ಕೊಟ್ಟರೆ ಅದನ್ನ ನಾವು ಹೇಗೆ ಅಕ್ಸೆಪ್ಟ್ ಮಾಡೋದು? ಅವರು ಸರಿಯಾದ ನಿಟ್ಟಿನಲ್ಲಿ ಅಂಕಿಅಂಶಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕೊಡಬೇಕಲ್ವಾ? ಆಗ ನಾವು ಅದನ್ನ ಚರ್ಚೆ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತ ಅನುದಾನವನ್ನು ಬಿಡುಗಡೆ ಮಾಡೋದು ಅನ್ನೋದು ಬಿಜೆಪಿ ಅವರು ಹೇಳುವಂತದ್ದು. ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇಡೀ ರಾಷ್ಟ್ರ ನೋಡ್ತಾ ಇದೆ. ಮಾನ್ಯ ನಮ್ಮ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯವರು 14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಅವರನ್ನ ಒಂದು ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ನಾವೆಲ್ಲ ಕರಿತೀವಿ. ಬರೀ ನಾವಷ್ಟೇ ಅಲ್ಲ, ದೇಶದ ಜನ ಕರೀತಾರೆ. ಹಾದಿ ಬೀದಿಯಲ್ಲಿ ಕೊಡ್ಲಿಕ್ಕೆ ಅವರೇನು ದಾಸಪ್ಪ ಅಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಏನೆಲ್ಲ ಪತ್ರ ವ್ಯವಹಾರವನ್ನ ಮಾಡಬೇಕು, 14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಂತವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಜೊತೆ ಯಾವ ರೀತಿ ಪತ್ರ ವ್ಯವಹಾರವನ್ನ ಮಾಡಬೇಕು ಅನ್ನುವಂತ ಕಾಮನ್ ಸೆನ್ಸ್ ಇರುತ್ತೆ. ನೀವು ನಮ್ಮ ಮುಖ್ಯಮಂತ್ರಿಗಳಿಗೆ ಈ ರೀತಿ ಮಾತನಾಡಿ 7 ಕೋಟಿ ಜನರಿಗೆ, ಕರ್ನಾಟಕ ರಾಜ್ಯಕ್ಕೆ ನೀವೇನು ಪ್ರತಿನಿಧಿಸ್ತಾ ಇದ್ದೀರಾ? ನೀವು ದ್ರೋಹ ಬಗೆತಾ ಇದ್ದೀರಾ, ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಈಗ ಕಾಂಗ್ರೆಸ್ನ ಎಲ್ಲರೂ ಕೂಡ, ಸರ್ಕಾರದ ಬಹುತೇಕ ಶಾಸಕರು, ಸಚಿವರು ಎಲ್ಲರೂ ಕೂಡ ಇಲ್ಲೇ ದೆಹಲಿಯಲ್ಲಿ ಇದ್ರಿ, ಇಲ್ಲಿ ಪ್ರತಿಭಟನೆ ನಡೆಸಿದ್ರಿ. ಬಿಜೆಪಿ ಅವರು ಸಂಸತ್ನ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸ್ತಾರೆ. ಕರ್ನಾಟಕದ ಜನ ಯಾವುದನ್ನ ನಂಬಬೇಕು, ಏನು ಸಂದೇಶವನ್ನು ಕೊಡ್ತಾ ಇದ್ರಿ ಎರಡೂ ಬದಿಯಿಂದ ಅಂತ ಇದು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವವನ್ನ ಕಗ್ಗೋಲೆ ಮಾಡಿ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ರಚನೆ ಮಾಡಿ 2019ರಿಂದ 23ರವರೆಗೆ ಏನೆಲ್ಲ ಅನ್ಯಾಯ ಆಗಿದೆ. ಅವ್ರದೇ ಸರ್ಕಾರ, ಅವ್ರದೇ ಡಬಲ್ ಇಂಜಿನ್ ಇದ್ದು ₹1 ಒಂದು ಬಿಡಿಗಾಸನ್ನ ತೆಗೆದುಕೊಂಡು ಬರಲಿಲ್ಲ. 26 ಸಂಸದರನ್ನ ಆರಿಸಿ ಕಳಿಸಿದಂತ ಕರ್ನಾಟಕ ರಾಜ್ಯಕ್ಕೆ ₹1 ಕೂಡ ಏನು ವ್ಯವಸ್ಥೆಯನ್ನ ಮಾಡಲಿಲ್ಲ. ಒಬ್ರು ಬಾಯಿ ತೆಗಿತಾ ಇಲ್ಲ. ಅವರು ಗಾಂಧಿ ಪ್ರತಿಮೆ ಎದುರುಗಡೆ ನಿಂತ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಮ್ಮ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಾವೇನು ಇಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದೀವಿ, ಇದನ್ನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತು ಯಾರು ಕೊಟ್ಟ ಭಾಷೆಯಾಗಿ ನಡ್ಕೊಂಡಿದ್ದಾರೆ ಅಂತ ರಾಜ್ಯದ ಜನರಿಗೆ ಗೊತ್ತಿದೆ. ಲೋಕಸಭೆ ಚುನಾವಣೆ ಇದು ಸ್ಟಂಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮೇಡಮ್. ಸ್ಟಂಟು ನಮಗೆ ಬೇಕಾಗಿಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಮೊದಲಿನಿಂದನೂ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಹಿಂದುಳಿದ ವರ್ಗ, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಕೊಟ್ಟ ಮಾತನ್ನ ನಡ್ಕೊಂಡು ಬಂದಂತವ್ರು. ಸ್ಟಂಟ್ ನಾವು ಮಾಡ್ತಾ ಇಲ್ಲ. ರಾಮ ಮಂದಿರ ಭಕ್ತಿಯಿಂದ ಕೈ ಮುಗಿತೀವಿ. ರಾಮ ರಾಜ್ಯದ ಪರಿಕಲ್ಪನೆ ಕಾಂಗ್ರೆಸ್. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತಿದ್ದಾರೆ, ಬೀಗವನ್ನು ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಬಿಜೆಪಿ ಅವರು. ಮೇಡಮ್, ಕೊನೆಯದಾಗಿ ಬಿಜೆಪಿ ಅವರು ಬೀಗ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಾನು ತುಂಬಾ ಮಾತಾಡ್ತೀನಿ. ಇದಿಷ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳು. ನವದೆಹಲಿಯಿಂದ ರಮೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.